ಯಾದಗಿರಿ ತಾಲೂಕಿನ ಮೊಸ್ಕನಹಳ್ಳಿ ಗ್ರಾಮದಲ್ಲಿ ಈ ಹಿಂದೆ ಏನದ ಚಿರತೆ ದಾಳಿಯಿಂದ ಆಕಳ ಮ್ಯಾಗ ಚಿರತೆ ದಾಳಿ ಮಾಡಿದಾಗ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮಸ್ಥರೆಲ್ಲರೂ ನನಗೇನದಂದ್ರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಸ್ವಚ್ಛತೆ ಮತ್ತು ವಿದ್ಯುತ್ ಸಮಸ್ಯೆ ಆದಂತಕ್ಕಂಥದ್ದು ನನ್ನ ಗಮನಕ್ಕೆ ತಂದರು. ಗಮನಕ್ಕೆ ತಂದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಕ್ಕಂಥ ಪಿ ಡಿ ಒ ಮತ್ತು ಜಸ್ಕಮ್ ಇಲಾಖೆ ಜೈಗ್ ಅವರು ಮಾತಾಡಿದಾಗ ತಕ್ಷಣ ಅವ್ರು ನಮ್ಮ ಜೊತೆಗೆ ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿರ್ತಕ್ಕಂಥ ನಾಳೆಗೆ JCB ಹಚ್ಚಿ ಚರಂಡಿ ಎಲ್ಲ ಸ್ವಚ್ಛ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹೊಡೆದು ಮತ್ತು ಪಾಗಿಂಗ್ ಮಾಡುವುದಾಗಿ ಭರವಸೆ ನೀಡಿದರು. ಮತ್ತು ಚರಂಡಿ ಸಿಸಿ ರೋಡ ಅವೆಲ್ಲ ಹೊಸವೆಲ್ಲ ಮಾಡಿಸುವುದಾಗಿ ಭರವಸೆ ನೀಡಿದರು. ಮತ್ತು ಜಸ್ಕಾಮ್ ಇಲಾಖೆ ಅಧಿಕಾರಿ ಏನದಂದ್ರೆ ಇವತ್ತು ಮಸ್ಜಿದ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ಇರಲಾರ್ದಲ್ಲಿ ಅಲ್ಲಿ ಏನದ ಕೇಬಲ್ ಹಾಕಿ 2 ಕಂಬ ಹಾಕಿ ಅಲ್ಲಿಂದ ಕಂಪ್ಲೀಟ್ ಆ ಜನಕ್ಕೆ ಏನದ ನಿರಂತರ ಜ್ಯೋತಿ ಸೌಲಭ್ಯನೇ ಸಿಕ್ಕಿಲ್ಲ ಆ ಓಣಿಗೆ, ಆದಷ್ಟು ಅದೊಂದು ಕನೆಕ್ಷನ್ ಮಾಡಿಸ್ಕೊಡುವುದಾಗಿ ಹೇಳಿದರು. ಮತ್ತು ಅಲ್ಲಿ ಶಾಲೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಓಣಿಯಲ್ಲಿ ಸುಮಾರು 8-10 ಕಂಬಕ್ಕಿಂತ ಹೆಚ್ಚಿಗೆ ಬೀಳ್ತವೆ. ಅಲ್ಲಿ ಕೂಡ ಏನದ ಕಂಬ ಮತ್ತು ವೈರಿಂಗ್ ಮಾಡಿಕಿಸಿ ಅವರಿಗೆ ವ್ಯವಸ್ಥೆ ಮಾಡಿಕೊಡುವುದಾಗಿ ಮಾಡಿದರು. ಅದು ನಮ್ಮ ದೂರವಾಣಿ ಮುಖಾಂತರ ಸಂಪರ್ಕಿಸೋದಕ್ಕೆ ನನಗೆ ಸ್ಪಂದಿಸೋಕ್ಕೆ ಇವತ್ತು ನನಗೆ ಖುಷಿ ಅನಿಸ್ತದೆ. ನಮ್ಮ ಮನವಿಗೆ ಸ್ಪಂದಿಸಿದಂಥ ಅಧಿಕಾರಿಗಳು ಧನ್ಯವಾದ. ಈ ಟೈಪ್ ಅಧಿಕಾರಿಗಳು ತಾವಾಗಿ ಮಾಡಬೇಕು, ಮಾಡಿಲ್ಲ ಅಂತ ಅಂದಾಗ ನಾವು ಅವ್ರ ಗಮನಕ್ಕೆ ಬಂದಾಗ ಎಚ್ಚೆತ್ತು ಮಾಡಿಕೊಟ್ರಂದ್ರೆ ನಮ್ಗೆ ಒಳ್ಳೇದಾಗ್ತದೆ. ಇಲ್ಲಾಂದ್ರೆ ಅವ್ರು ಏನಾದ್ರು ಮಾಡದೆ ದಪ್ಪ ಚರ್ಮದ ಅಧಿಕಾರಿಗಳು ಅವ್ರು ಏನಾದ್ರು ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದ್ರೆ ಮತ್ತೆ ಅವ್ರು ಇರ್ತಾ ನಾವು ಪ್ರತಿಭಟನೆ ಮಾಡ್ಬೇಕಾಗ್ತದಾಗ ಇಂಥ ಅಧಿಕಾರಿಗಳು ಭಾಳ ಆದರೆ ಈ ಟೈಪ್ ಮಾಡಿದರೆ ನಮ್ಗೆ ರೈತರಿಗೆ ಅನುಕೂಲ ಆಗ್ತದೆ, ಸಾರ್ವಜನಿಕರು ಸೌಲಭ್ಯ ಒಲಿಸಿದಂಗೆ ಆಗ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನೀವು ಇದು ಆದ್ಮೇಲೆ ಮಾಡ್ರಿ, ನೀವು ಸೆಂಟ್ರ್ ರೋಡ್ ನಾನು ಸತ್ತೋದು ಆಕ್ಷನ್ ಹಚ್ಚಿ ರಾತ್ರಿ ಬೇಕಾದ್ರೆ ಎಲೆಕ್ಷನ್ ಮಾಡಿ 10 ಜನ ಕೊಟ್ಬಿಡ್ತಾರೆ. ನಾವೇ ನಿಮ್ಮಲ್ಲಿ ಕೆಲಸ ಮಾಡುದು. ಇದು ಆರೋ ಪ್ಲಾಂಟ್ ಬಂದ ಈಗ ಚಾಲು ಮಾಡಿಸ್ತಾರ. ಕೆಲವು ಇವ್ರಿಗೆ ಅದ್ರಲ್ಲಿಂದ ಏನೋ ಕಾಲರ ನೀರು ಬರ್ತದೆ. ಈಗ ಅಂಗನವಾಡಿ ಇವ್ರಿಗೆ ಯೂಸ್ ಆಗ್ತದೆ, ಸ್ಕೂಲ್ಗಳು ಯೂಸ್ ಆಗ್ತದೆ. ಅದು ಯಾರು ನೋಡಿಲ್ಲ, ಸಂಪ್ಲೆ ಬೆಳೆದು ಹೊಡಿಯೋದು. ಏಟನ ಬಂದ್ರಿ ಸರ್ಕಾರ ಸರ್ಕಾರ ಬಡೋದು ಈಗ ಹೇಳಿದಿಲ್ಲ, ರೆಡಿ ಮಾಡ್ತಾರೆ, ಅದನ್ನು ರೆಡಿ ಮಾಡ್ತಾರೆ. ನೀವು ನೋಡ್ರಿ ಇದೇ ರೀತಿ ನಮ್ದೇ ಸೆಂಟ್ರ್ ಒಂದು ಹಾಕಿದ್ರೆ ಕ್ಲಾಸ್ ಇದು ನಡೀತದೆ. ಅಲ್ಲಿ ಒಂದಿಷ್ಟು ಖಾಲಿ ಬಂದು ಈ ಲೈನ್ ಈ ಕಡೆ ಇವೆಲ್ಲ ಒಂದೇ ಸಾಕಲ್ರಿ ಕಂಪ್ಲೀಟ್ ಕಂಬ ಒಂದೇ ಸಾಕು. ಇಲ್ಲ ಆಲ್ರೆಡಿ ಯಾವ ಇಲ್ಲಿ ಅದು ಇದು ಅಂದ್ರೆ ಜಾಯಿಂಟ್ ಆಗ್ತದೆ ನಿರಂತರ ಜ್ಯೋತಿ. ಅದು IP ಸೆಟ್ ಮನೆಗೆ ಬರ್ಬೇಕಾದ್ರೆ ಅದು ಕೊಟ್ಟಿರ್ತಾರೆ. ಇದು ಕಂಬ ಅದರಿ ಸಮೀಪ ಹಿಂಗ್ ಬಂದ್ರಿ ಈ ಕಡೆ ನೋಡ್ಕೊಂಡ ಹಿಂಗ್ ಎಲ್ಟಾಕ್ ಹೋದ್ರೆ ಈ ದಾರಿ ಅದ ಏನ್ ರೋಡ್ ಮಾರ್ಗ ಆದ್ರಿ ಇದು ಮಾರ್ಗ ಆಯ್ತು ಹಿಂಗ್ ತಗೋಬಹುದು. ಬಂದೇವಾದ ಈಗ ಅವ್ರ ಮನೆಗೆ ಇರಲ್ಲ, ಯಾರನ್ನ ಸಹಿತಾರ, ದೊಡ್ಡ ಕಾರ್ಯಕ್ರಮ ಇರ್ತಾವ, ಯಾರನ್ನು ಲಗ್ನ ಇರ್ತಾವ, ಯಾರನ್ನ ಬಂದ್ರು ಮೊಸಳೆ ಹಂಗಾರ ಇದು ಬರ್ಬಾರ್ದು ಅಷ್ಟೇ, ಇವ್ರ ಹೆಸರು ಬರ್ಬಾರ್ದು. ಚಿರ್ಕ್ಸಲ್ ನಾಯಕ್ ಬುದ್ಧಿ ಆಡ್ಲಾಕೈತಿ ಯಾರು ಸತ್ರ ಅಂದ್ರೆ ಅವ್ರು ಸತ್ತು ನಂದೇನಾಗತ್ರಿ. ನಾವು ಅವ್ರಿಗೇನು ಅನುಕೂಲ ಮೂಲಭೂತ ಸೌಕರ್ಯ ವಹಿಸ್ಕೊಡೋಣ. ನೀವು ಹೂ ಅಂದ್ರೆ ಸರ್ ಎಲ್ಲರೂ ಕಲ್ತು ಊರಾಗ ಮೀಟಿಂಗ್ ಮಾಡಿದ್ರೆ ನೀವು ಹೊರಗೆ ಸಪ್ರೇಟ್ ರೋಡ್ ಮಾಡ್ತೀವಿ. ರೋಡ್ ಬೀಜಾಗ ನಿಮ್ಗೆ ಸೀದಾಗಿ ಬೆಂಜಿಗಳು ಚೇಲಾಗಿ ಮಾಡಿಕೊಡ್ತೀವಿ. ಸಪ್ರೇಟ್ ರೋಡ್ ಬಸ್ಗಳಿಗೆ ಬಂದ್ಮೇಲೆ ಫೋನ್ ಬಂತು. ಈಗ ನಮ್ಗೆ ನಾಳೆ ನಾಳೆ ಚೆಕ್ ಕೊಡಿಸ್ತೀವಿ. 14 ಲಕ್ಷ ಬಂತಂತ, 10 ಪೈಸೆ ಖರ್ಚಿಲ್ಲ ಅವ್ರು. ಎಲ್ಲ ತಿರುಗಾಡಿ ಹೈರಾಣಾಗಿದ್ರು ಅವ್ರು. ಹಂಗೆ ಇದ್ರದ್ದೊಂದು ಮಾಡಿ ಕೊಡೋಣ. ಮಾಡಿ 4 ಫೀಟ್ ಸಂದ್ರಿನ ಇಲ್ಲ ಸರ್, 3 ಫೀಟ್ ತಿಳ್ಕೊರಿ ಸರ್. ಅಲ್ಲಿ ಕಂಬ ವೈರ್ ಹಾಕ್ಲಕ್ ಬರಂಗಿಲ್ಲ. ನಾನು ನೋಡಿನ ಬಾಳ್ ಸಲ ನೋಡಿದ್ದು ಮಾಡ್ಬೇಕನ್ಕಸಿ ಅದು ಆಗಂಗಿಲ್ಲ. ಸುಮ್ಕೆ ಬಗಲಾಗವ್ರು ಎಲ್ಲ ಅಬ್ಜೆಕ್ಷನ್ ಮಾಡ್ತಾರೆ. ಈಗ ಅದು ಕೇಬಲ್ ಬಂದದಲ್ಲ ಸರ್, ಅದು ಕೇಬಲ್ ಹಾಕಿ ಇದು ಮಾಡಿಬಿಡೋಣ ಸರ್. ಅದೇ ಗ್ರಾಮ ಮೊಸ್ಕನಹಳ್ಳಿ ಮೊನ್ನೆ ಚಿರತೆ ತಿಂದಿರಿ ಉಮೇಶ್ ಅಣ್ಣ ಅವ್ರಿಗೆ ಭೇಟಿ ನೀಡಿದ್ವಿ. ಅವ್ರು ಬಂದಿದ್ದಾರೆ. ಬಂದು ಮತ್ತೆ ಎಲ್ಲ ಊರಾಗಿದ್ದ ಗ್ರಾಮದ ಎಲ್ಲ ಸಮಸ್ಯೆ ಜಾಲಿಗಳು ಎಲ್ಲ ಯಾವ ಥರ ಇದ್ರು ಮೂಲ ಸವಲತ್ತುಗಳನ್ನು ಬಂದು ನೋಡಿದ್ದಾರೆ. ನೋಡಿದ್ರೂ ಅವ್ರ ಅಧಿಕಾರಿಗಳು PDO ಮತ್ತು ಜೈ ಅವ್ರು ನಿನ್ನೆ ಕರ್ಕೊಬಂದಾರೆ ಉಮೇಶ್ ಅಣ್ಣ ಅವ್ರ ಗ್ರಾಮಕ್ಕೆ. ಕರ್ಕೊಬಂದು ಎಲ್ಲ ತೋರಿಸಿದ್ದಾರೆ. ವಿದ್ಯುತ್ ಕಂಬ ಮತ್ತು ಚರಂಡಿ ಮತ್ತು ಮೋರಿಗಳು ಎಲ್ಲ ವಿದ್ಯುತ್ ಕಂಬ ಎಲ್ಲ ನೋಡಿದ್ದಾರೆ. ಆದ್ರೂ ಅವ್ರು ಜೈ PDO ಅವ್ರು ಎಲ್ಲರೂ ಉಮೇಶ್ ಅಣ್ಣ ಅವರು ನಿಮ್ಮ ಗ್ರಾಮಕ್ಕೆ ಏನೇನು ಮೂಲಭೂತ ಸವಲತ್ತುಗಳು ಯಾವ್ಯಾವು ಇಲ್ಲ ಅವು ಮಾಡಿಸಿಕೊಡ್ತೀವಿ ಬಂದ್ ಕೇಸಿ ಅಂತೇಳಿ ನಿನ್ನೆ ಹೇಳಿದ್ದಾರೆ. 2-3 ದಿನದಲ್ಲಿ ತಕ್ಷಣ ಮಾಡಿಕೊಡ್ತೀವಿ ಅಂತ ಉಮೇಶ್ ಅಣ್ಣ ಅವರು ನಮಗೆ ಭರವಸೆ ನೋಡಿ ಹೇಳಿದ್ದಾರೆ. ಅದಕ್ಕೆ ಮಾಡಿಕೊಂಡು ನಾವು ಉಮೇಶ್ ಅಣ್ಣ ಅವರು ಎಲ್ಲ ಹೇಳಿದ್ದಾರೆ. ಅದರಿಂದ ನಮ್ಗೆ ಖುಷಿ ಆಗ್ಲಕತ್ತ ಅಂತೇಳಿ 2 ಮಾತನ್ನು ಹೇಳಕ್ಕೆ ಬಯಸುತ್ತೇನೆ. ಮೊಹಮ್ಮದ್ ರಫೀಕ್ ರೀ.